ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ದಿನದ ವಿಷಯ ಅಂದರೆ ಕೌನ್ಸಿಲಿಂಗ್ ತರಗತಿಗೆ ಸ್ವಾಗತ. ಇವತ್ತು 4ನೇ ದಿನ. ಈ ದಿನದ ವಿಷಯ ಏನು ಅಂದರೆ, ಎಲ್ಲರೂ ನಾವು ಸಾಮಾನ್ಯವಾಗಿ ಏನು ಅಂದ್ಕೊಳ್ತೀವಿ ಅಂದರೆ, ಪ್ರಪಂಚದಲ್ಲಿ ನನಗೆ ಕಷ್ಟ ಬರ್ತಾ ಇದೆ, ನನ್ನ ಬಿಟ್ಟರೆ ಬೇರೆ ಯಾರಿಗೂ ಕಷ್ಟ ಇಲ್ಲ ಅಂತ. ಇನ್ನೊಂದು ಜಾಸ್ತಿ ಅಂದ್ಕೊಳ್ಳೋದೇನಪ್ಪ ಅಂದರೆ, ಕೆಟ್ಟವ್ರನ್ನ ನೋಡಿರ್ತೀವಿ. ಕೆಟ್ಟವ್ರಿಗೆ ಯಾವಾಗಲೂ ಒಳ್ಳೇದಾಗುತ್ತೆ, ಒಳ್ಳೆಯವ್ರಿಗೆ ಯಾವಾಗಲೂ ಕೆಟ್ಟದೇ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾಕೆ ಹೀಗಾಗತ್ತೆ? ಇಲ್ಲ ದೇವ್ರೇನಾದರೂ ನಮ್ಮನ್ನು ಹೀಗೆ ಕಷ್ಟಪಡುವಂತ ಹುಟ್ಟಿಸಿದಾನ? ಇಲ್ಲ ಅಂದರೆ ಇದರ ಏನು, ಅದರ ಮರ್ಮ ಏನು, ಅದ್ರ ಹಿಂದಿನ ಲಾಜಿಕ್ ಏನು ಅಂತ ತಿಳ್ಕೊಳ್ತಾ ಹೋಗೋಣಂತೆ. ಮೊದಲಿಗೆ ಇವಾಗ ನಾವು ಒಂದು ಕರ್ಮ ಫಲಗಳು ಅದ್ರ ಪ್ರಕಾರ ತಗೊಳ್ಳೋದಾದರೆ ಪಾಪ ಪುಣ್ಯ ಅಂತ ತಗೋಬೋದು. ನಾವು ದೇವ್ರನ್ನ ನಂಬೋದಿಲ್ಲ, ಅವೆಲ್ಲ ಸುಳ್ಳು ಅಂತ ತಗೊಳ್ಳೋರಾದರೆ, ಅಂದರೆ ನಾಸ್ತಿಕರಾದರೆ, ಅವ್ರಿಗೆ NLP ಅಂತ ತಗೊಳ್ಳೋಣ. ಅಂದರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್. ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಮೇಲೆ ನಮ್ಮ ಜೀವನದ ನಿರ್ಧಾರಗಳು, ನನ್ನ ಜೀವನದ ಮುಂದಿನ ಹಾದಿ ನಿರ್ಧಾರ ಆಗತ್ತೆ ಅನ್ನೋದು ಎರಡರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಇಲ್ಲಿ ಏನು ಅಂದರೆ, ಆಸ್ತಿಕ ನಾಸ್ತಿಕ ಅನ್ನುವ ವಿಷಯ ಅಲ್ಲ. ಒಬ್ಬ ಪರ್ಸನ್ ಹೇಗಿರ್ತಾನೆ, ಅವನು ಆಸ್ತಿಕನೇ ಆಗಲಿ ನಾಸ್ತಿಕನೇ ಆಗಲಿ, ಒಳ್ಳೆಯವನೇ ಆಗಲಿ ಕೆಟ್ಟವನೇ ಆಗಲಿ, ಬಡವ ಆಗಲಿ ಶ್ರೀಮಂತ ಆಗಲಿ, ಮನುಷ್ಯನೇ ಅಲ್ವಾ, ಅವನಿಗೂ ಒಂದು ಮನಸ್ಸಿದೆ ಅಲ್ವಾ. ಅದರ ಮೇಲೆ ಮಾತಾಡ್ತಾ ಹೋಗೋಣಂತೆ. ಮೊದಲಿಗೆ NLP ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ತಗೊಳ್ತಾ ಹೋಗೋಣಂತೆ. ಏನಿದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂದರೆ, ಇದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಅವಲಂಬಿತ ಆಗಿರುತ್ತೆ. ಈ ಸಬ್ ಕಾನ್ಷಿಯಸ್ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಪ್ರತಿದಿನ ಅಂದರೆ ಈಗ ಮಗು ಹುಟ್ಟಿದಾಗ ಅದಕ್ಕೇನು ಗೊತ್ತಿರಲ್ಲ, ಅದಕ್ಕೆ ದೇವರು ಅಂತ ಹೇಳಲಾಗತ್ತೆ. ಅಂದರೆ ಸಬ್ ಕಾನ್ಷಿಯಸ್ ಮೈಂಡು ಖಾಲಿಯಾಗಿರುತ್ತೆ. ಯಾವುದು ಒಂದು ಕಪಟ ಇರೋದಿಲ್ಲ, ನೆಗೆಟಿವಿಟಿ ಇರೋದಿಲ್ಲ, ಏನೂ ಇರೋದಿಲ್ಲ. ಅದಕ್ಕೆ ಮಕ್ಕಳು ಖುಷಿಯಾಗಿರ್ತಾರೆ. ದೇವರು ಅಂತ ಹೇಳ್ತೀವಿ. ಅವ್ರಿಗೇನು ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಗ್ತಾ ಹೋಗುತ್ತೆ, ಪರಿಸರ, ತಂದೆ ತಾಯಿ, ಸುತ್ತಮುತ್ತ, ಶಾಲೆಯಲ್ಲಿ ಎಲ್ಲ ನೋಡ್ತಾ ಹೋಗುತ್ತೆ ಮಗು. ಅದು ತಲೆಯಲ್ಲಿ ತುಂಬಿಕೊಳ್ತಾ ಹೋಗುತ್ತೆ. ಏನನ್ನ ತುಂಬಿಕೊಳ್ತಾ ಇದ್ದೀನಿ ಅನ್ನೋದು ಆ ಮಗುಗೆ ಗೊತ್ತಿರೋದಿಲ್ಲ. ಈ ರೀತಿ ತುಂಬಿಕೊಳ್ತಾ ಸಬ್ ಕಾನ್ಷಿಯಸ್ ಮೈಂಡು ಯಾವಾಗ ತುಂಬಿ ಹೋಗುತ್ತೆ ಅಂದರೆ, ಮಗು ತುಂಬ IQ ಲೆವೆಲ್ ಜಾಸ್ತಿ ಇದ್ದು ಚಿಕ್ಕನ್ನಲ್ಲೇ ತುಂಬ ವಿಷಯಗಳನ್ನು ತುಂಬಿಕೊಳ್ತಾ ಇದ್ದರೆ, ಅಥವಾ ಒಂದು ಮಗು 30 ವರ್ಷ ಆದರೂ ಇನ್ನೋಸೆಂಟ್ ಆಗಿ ಅವಾಗ ತುಂಬಿಕೊಳ್ತಾ ಇದ್ದರೆ, ಹೀಗೆ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಪರ್ಸನ್ನು ಎಷ್ಟು ಬೇಗ ಏನನ್ನ ತುಂಬಿಸ್ಕೊಳ್ತಾನೆ, ಅದು ಯಾವಾಗ ತುಂಬುತ್ತೆ, ಅದು ನಾವೇ ತುಂಬಿಸಿದ್ದು ಅದು ನೆಕ್ಸ್ಟು ಚೆಲ್ಲುತ್ತಾ ಹೋಗುತ್ತೆ, ಅಂದರೆ ಎಮಿಟ್ ಮಾಡ್ತಾ ಹೋಗುತ್ತೆ. ಅದು ಏನು ಚೆಲ್ಲುತ್ತೋ ನಮ್ಮ ಜೀವನ ಅದೇ ಆಗಿರುತ್ತೆ. ಅದು ಹೇಗೆ ಅಂದರೆ, ಇವಾಗ ನಾವು ನೆಗೆಟಿವಿಟಿ ತುಂಬಿಸಿದ್ದೀವಿ ಅಂತ ಇಟ್ಕೊಳ್ಳಿ. ಆ ಮಗುವಿನ ಜೀವನದಲ್ಲಿ ಬರೀ ಸೋಲುಗಳು, ನೆಗೆಟಿವಿಟಿ, ಅದು ಅಂದರೆ ಚಿಕ್ಕ ವಿಷಯಗಳಲ್ಲೂ ಸೋಲ್ತಾ ಹೋಗುತ್ತೆ. ಧೈರ್ಯ ಇರೋದಿಲ್ಲ. ಅಂದರೆ ಸೋಲು ಅಂದರೆ ಭಯ ಆಗತ್ತೆ. ಪ್ರತಿಯೊಂದರಲ್ಲೂ ಸೋಲ್ತಾ ಹೋಗುತ್ತೆ ಆ ಮಗು. ಅದೇ ರೀತಿ ಒಂದು ಪರ್ಸನ್ನು ಪಾಸಿಟಿವಿಟಿ ತುಂಬಿಕೊಂಡಿದೆ ಅಂತ ಇಟ್ಕೊಳ್ಳಿ. ಅವನು ಕೆಟ್ಟವನು, ಒಳ್ಳೆಯವನು, ಬಡವ, ಶ್ರೀಮಂತ ಅಂತ ಇಲ್ಲೆಲ್ಲ ಬರೋದಿಲ್ಲ. ಅಲ್ಲಿ ಆ ಪರ್ಸನ್ನು ಅವನು ಕೆಟ್ಟವನೇ ಆಗಿರ್ಬೋದು, ಅವನು ತಗೊಳ್ತಾ ಇರೋದು ಒಳ್ಳೆ ವಿಷಯಗಳನ್ನು. ಅಂದರೆ ಒಳ್ಳೆ ವಿಷಯಗಳು ಅಂದರೆ ಬರೀ ದಾನ ಧರ್ಮ ಆ ರೀತಿ ಅಂತಲ್ಲ. ಇವಾಗ ಆಚೆ ನೋಡ್ತಾ ಇರ್ತಾನೆ, ಒಂದು ವಿದ್ಯೆ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ಹೇಗೆ ನಾನು ಟ್ಯಾಲೆಂಟ್ ಆಗಿರೋದು ಅಂತ ತಗೊತಾನೆ, ದುಡ್ಡು ಹೇಗೆ ಮಾಡೋದು ಅನ್ನೋದನ್ನು ತಗೊಳ್ತಾನೆ. ಈ ರೀತಿ ಅವನಿಗೆ ಏನು ಬೇಕು ಆ ವಿಷಯಗಳು ಒಳ್ಳೆಯದು ಅಂತ ಆಗತ್ತೆ. ಅದನ್ನು ಏನು ತಗೊತಾನೆ ಅದು ಅವನಿಗೆ ಸಿಗ್ತಾ ಹೋಗುತ್ತೆ. ಆದ್ದರಿಂದನೇ ಹೇಳೋದು, ಪ್ರತಿಯೊಬ್ಬ ಮನುಷ್ಯನಿಗೂ 50-50 ಇರುತ್ತೆ. ಅಂದರೆ ಸುಖ ದುಃಖ, ಲಾಭ ನಷ್ಟ, ಜಯ ವಿಜಯ ಏನಾದರೂ ತಗೊಳ್ಳಿ 50-50 ಅಷ್ಟೇ ಸಿಗೋದು ಅಂತ ಹೇಳ್ತಾರಲ್ಲ. ಈ ಹಣೆ ಬರಹ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, NLP ಪ್ರಕಾರ ಇವಾಗ ನಾವು ಪ್ರತಿದಿನ ಏನನ್ನ ನೋಡ್ತೀವಿ, ಏನನ್ನ ಕೇಳ್ತೀವಿ, ಏನನ್ನ ಮಾತಾಡ್ತೀವಿ, ಅದು ಈ ಹಣೆಯಲ್ಲಿ ಒಂದು ಫೀಡ್ ಆಗ್ತಾ ಹೋಗುತ್ತೆ. ನಮ್ಮ ಹಣೆಯಲ್ಲಿ ಫೀಡ್ ಆಗ್ತಾ ಹೋಗುತ್ತೆ. ಅದು ಫೀಡ್ ಆಗಿ
ಅದು ಹಾಗೆ ಒಂದು ಮಾಯ ಆಗ್ತಾ ಹೋಗುತ್ತೆ. ಅಂದರೆ ಸುಮ್ಮನೆ ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆ ರೀತಿಯಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಆ ಪ್ರತಿದಿನ ನಡೆಯುವ ವಿಚಾರಗಳಲ್ಲಿ ನಾನು ಹೆಚ್ಚು ಯಾವುದನ್ನು ಯೋಚನೆ ಮಾಡ್ತೀನಿ, ಜಾಸ್ತಿ ಹೆಚ್ಚು ಚಿಂತೆ ಮಾಡ್ತೀನಿ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಒಳ್ಳೆಯದು ಜಾಸ್ತಿ ನಾನು ಯೋಚನೆ ಮಾಡಿದ್ರೆ ಒಳ್ಳೇದು ಕೂತ್ಕೊಳ್ಳುತ್ತೆ, ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕೆಟ್ಟದು ಕೂತ್ಕೊಳ್ಳುತ್ತೆ. ಈ ರೀತಿಯಾಗಿ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗ್ತಾ ಹೋಗುತ್ತೆ. ಈ ರೀತಿ ಯಾವಾಗ ನಾವು ತುಂಬಿಸಿದ್ಯಾರು? ನಾವೇ. ಅದೇ ನಮಗೆ ಮುಂದಿನ ಹಾದಿ. ನಾವೇನು ತುಂಬಿಸಿದ್ವಿ, ನಾವೇನು ಬೀಜ ಹಾಕಿದ್ವಿ, ಮುಂದೆ ಅದೇ ಫಲಗಳು ನಮಗೆ ಸಿಗ್ತಾ ಹೋಗುತ್ತೆ. ಆದ್ದರಿಂದ ಮೊದಲು ನೀವು ಚೆನ್ನಾಗಾಗಬೇಕು ಅಂದರೆ ಬೇರೆಯವರು ಒಳ್ಳೆಯವರು, ನನಗೆ ಕಷ್ಟ ಇದೆ, ಆಮೇಲೆ ಪ್ರಪಂಚದಲ್ಲಿರುವ ಕಷ್ಟಗಳೆಲ್ಲ ನನಗೊಬ್ಬಳಿಗೆ ಇದೆ, ಆಮೇಲೆ ಶ್ರೀಮಂತರಿಗೆಲ್ಲ ದುಡ್ಡು ಬರುತ್ತೆ, ಬಡವರೆಲ್ಲ ಕಷ್ಟಪಡೋರು, ಈ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಕೊಂಡ್ರೆ, ಮೊದಲು ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಚೇಂಜ್ ಆಗುತ್ತೆ. ಮತ್ತು ಈ ಥರ ವರ್ಕ್ಸು ಏನಾದರೂ ಮಾಡಲಿಕ್ಕೆ ಹೋದರೆ ಸಬ್ಕಾನ್ಷಿಯಸ್ ಮೈಂಡ್ ರೆಡಿ ಆಗೋಕ್ಕೆ, ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ 90 ದಿನ ಬೇಕಾಗುತ್ತೆ. ಆದ್ದರಿಂದ 90 ದಿನಗಳ ಕಾಲ ನಾವು ಪೇಷನ್ಸಿಂದ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ಬೇಕಾದರೆ ನೋಡಿ, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಬರೀ ಶ್ರೀಮಂತರ ಹತ್ರ ಮಾತ್ರ ಅಲ್ಲ ದುಡ್ಡಿರೋದು, ಎಲ್ಲರ ಹತ್ರ ದುಡ್ಡು ಬರುತ್ತೆ. ಮತ್ತು ಸುಖ ಸಿಗೋದೆಲ್ಲ ಬೇರೆಯವ್ರ ಹತ್ರ ಅಲ್ಲ, ನನಗೂ ಬರುತ್ತೆ. ಎಲ್ಲ ನಾವು ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡ್ರೆ ಎಲ್ಲವೂ ಸಿಗ್ತಾ ಹೋಗುತ್ತೆ. ಇದು ದೇವರನ್ನು ನಂಬದೇ ಇರುವವರಿಗೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ. ಮತ್ತು ನಾವು ಒಂದು ಕರ್ಮ ಥಿಯರಿ, ನನ್ನ ಜಾತಕ ಹೀಗಿದೆ, ನನ್ನ ಜಾತಕ ಚೆನ್ನಾಗಿಲ್ಲ ಅಂತ ತಗೊಳ್ಳೋರಿಗೆ ಒಂದು ಹೇಳ್ತಾ ಹೋಗ್ತೀನಿ. ಮಗು ಹುಟ್ಟಿದಾಗ ಜಾತಕ ಅಂತ ಬರುತ್ತೆ, ಕುಂಡಲಿ ಅಂತ ಬರುತ್ತೆ, ನಕ್ಷತ್ರ, ಈ ರೀತಿಯಾಗಿ ತಗೊಂಡಾಗ ನಾವು ಮಗುವಿನ ಜೀವನ ಹೇಗಿದೆ, ಒಳ್ಳೆಯದಾಗಿದೆಯಾ, ಕೆಟ್ಟದಾಗಿದೆಯಾ, ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದೆಯಾ ಎಲ್ಲವನ್ನ ನೋಡ್ತೀವಿ, ನಿರ್ಧಾರ ಮಾಡ್ತೀವಿ. ಅದಾದ ನಂತರದಲ್ಲಿ ಮಗುವಿನ ಜೀವನದಲ್ಲಿ ಇವಳಿಗೆ ಕೋಟ್ಯಾಂತರ ರೂಪಾಯಿ ಈ ಮಗುಗೆ ಕೋಟ್ಯಾಂತರ ರೂಪಾಯಿ ಬರುವಂಥ ಒಂದು ಸಾಧ್ಯತೆ ಇದೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಆದರೆ ಆ ಮಗುಗೆ ಕೋಟ್ಯಾಂತರ ರೂಪಾಯಿ ಬಂದೇ ಇರೋದಿಲ್ಲ. ಆವಾಗ ಜ್ಯೋತಿಷ್ಯ ಸುಳ್ಳ ಅಂತ ಹೇಳಿದ್ರೆ ಇಲ್ಲ, ಜ್ಯೋತಿಷ್ಯ, ನಕ್ಷತ್ರ, ಕುಂಡಲಿ ಎಲ್ಲವೂ ನಿಜನೇ ಆಗಿರುತ್ತೆ. ಆದರೆ ಆ ಮಗು ಬೆಳೆದಿರುವ ವಾತಾವರಣ, ಅದರ ಮೈಂಡ್ಸೆಟ್ಟು, ಅದರ ಬಿಹೇವಿಯರು, ಆಮೇಲೆ ಅದು ನಡೆದುಕೊಳ್ಳುವ ರೀತಿ, ಅದರ ಮೇಲೆ ಗ್ರಹಗಳು ಕೊಡ್ತಾ ಹೋಗುತ್ತೆ. ಈಗ 1 ಕೋಟಿ ರೂಪಾಯಿ ಬರುತ್ತೆ ಅನ್ನುವ ಜಾಗದಲ್ಲಿ 1 ರೂಪಾಯಿ ಬಂದಿರುತ್ತೆ, ಇಲ್ಲ 10 ರೂಪಾಯಿ ಬಂದಿರುತ್ತೆ. ಆಗ ಆ ಮಗುಗೆ ಅದು ದೊಡ್ಡದು ಅಂತ ಅನಿಸೋದಿಲ್ಲ. ಇದೇ ರೀತಿ ಜಾತಕದಲ್ಲಿ ಹೇಳಿರುವ ವಿಷಯಗಳೆಲ್ಲ ನಮಗೆ ಕರೆಕ್ಟಾಗಿ ಆಗಬೇಕು ಅಂತಂದರೆ ನೀವು ಬೇಕಾದರೆ ಯೋಚನೆ ಮಾಡಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವನ್ನ ಮೀರಿ ನನ್ನ ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ ಬದುಕಬೇಕಾಗತ್ತೆ. ಈ ರೀತಿಯಲ್ಲಿ ಬದುಕಿದಾಗ ನಮ್ಮ ಜಾತಕದಲ್ಲಿ ನಾವು ಏನು ಕೇಳ್ಕೊಂಡು ಬಂದಿರ್ತೀವಿ ಅದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಮತ್ತು ನೀವಿನ್ನೊಬ್ರು ಕೇಳ್ಬೋದು, ನಾನು ಕೆಟ್ಟ ಜಾತಕದಲ್ಲಿ ಹುಟ್ಟಿದ್ದೀನಿ, ಏನು ಮಾಡಬೇಕು ಅಂತ. ಇದಕ್ಕೂ ಒಂದು ಲೈವ್ ಎಕ್ಸಾಂಪಲ್ಲು ನನಗೆ ನಮ್ಮ ಸರ್ ಹೇಳಿದ್ದು ಹೇಳ್ತೀನಿ. ನಮ್ಮ ಸರು NLP ಟ್ರೈನರ್ ಉದಯ್ ಕುಮಾರ್ ಸರ್ ಅಂತ. ಅವರು ಹುಟ್ಟಿದಾಗ್ಲಿಂದ ಬಹಳ ಕಷ್ಟ ಅಂತೆ, ಬರೀ ಕಷ್ಟ 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 ಅಂತ ಆ ರೀತಿಯಲ್ಲಿ. ಅಂದರೆ ಅವರಿಗೆ ಓದಕ್ಕೆ ತಲೆಗೆ ಹತ್ತಲ್ಲ, ಬರೀ ಕಷ್ಟಗಳು. ಅಂದರೆ ಅವರ ಜೀವನದಲ್ಲಿ ಸುಖ ಅನ್ನೋದೇ ಇಲ್ವಂತೆ, ಬಡತನ ಈ ರೀತಿ ಯಾವುದರಲ್ಲೂ ಅವರು ಕೇಳ್ಕೊಂಬಂದಿಲ್ಲ. ಆಗ ಅವರು 9ನೇ ಕ್ಲಾಸಲ್ಲಿ ಇದ್ದಾಗ ಅವರ ತಾಯಿಗೆ ಬಂದು ಒಬ್ಬರು ಜ್ಯೋತಿಷಿಗಳು ಹೇಳಿದ್ರಂತೆ, ನಿನ್ನ ಮಗ ಹುಟ್ಟಿರೋದೇ ಹೀಗೆ, ನತ ದೃಷ್ಟ ಜಾತಕ, ಅವನು ಲೈಫ್ ಲಾಂಗ್ ಹೀಗೆ ಇರ್ತಾನೆ, ಅವನು ದುಡ್ಡು ಸಂಪಾದನೆ ಮಾಡೋದಿಲ್ಲ, ಬರೀ ಕಷ್ಟಗಳನ್ನೇ ಅನುಭವಿಸ್ತಾ ಹೋಗ್ತಾನೆ. ಈ ರೀತಿ ಬರೀ ಕೆಟ್ಟದ್ದನ್ನೇ ಹೇಳ್ಬಿಟ್ಟು ಹೋದ್ರಂತೆ. ಅವರಮ್ಮ ಅಳ್ತಾ ಕೂತಿದ್ರಂತೆ, ಅಯ್ಯೋ ನನ್ನ ಮಗ ಹೀಗ ಅನ್ನಲ್ಲ, ಅಂದರೆ ತಾಯಿ ಹೃದಯ ಅಲ್ವಾ,
ಅಳ್ತಾ ಕೂತಿದ್ದಾಗ ಅವರು 9ನೇ ಕ್ಲಾಸಲ್ಲಿ ಒಂದು ನಿರ್ಧಾರವನ್ನು ತಗೊಂಡ್ರಂತೆ. ಆ ಜ್ಯೋತಿಷಿಗಳು ಏನು ಹೇಳಿದ್ರು ಅದನ್ನು ನಾನು ಸುಳ್ಳು ಮಾಡ್ತೀನಿ ಅಂತ. ಅಂದರೆ ಜ್ಯೋತಿಷ್ಯ ಸುಳ್ಳಲ್ಲ, ಅವರು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಕೊಂಡ್ರು, ಛಲ ಬಿಡದೆ ಸಾಧಿಸೋದಕ್ಕೆ ರೆಡಿ ಆದರು. ಆವಾಗ ಇವನಿಗೆ ವಿದ್ಯೆ ತಲೆಗೆ ಹತ್ತೋದಿಲ್ಲ, ಓದೋದಿಲ್ಲ ಅಂತ ಏನು ಹೇಳಿದ್ರು, 10th ಹೈಯೆಸ್ಟ್ ಮಾರ್ಕ್ಸ್ ತೆಗೆದು, ಅಂದರೆ 9ನೇ ಕ್ಲಾಸ್ವರೆಗೂ ಏನೂ ಓದಿಲ್ಲದೆ ಇರೋರು 10ನೇ ಕ್ಲಾಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದು ಅವರು ಚೆನ್ನಾಗಿ ವಿನ್. ಅದಾದ ನಂತರದಲ್ಲಿ ಅವರು ಈಗಿನವರೆಗೂ ಸೋಲು ಅನ್ನೋದು ನೋಡೇ ಇಲ್ಲ, ಬರೀ ಎಲ್ಲದರಲ್ಲೂ ವಿನ್ ಆಗ್ತಾ ಬರ್ತಾ ಇದ್ದಾರೆ. ಇದರ ಹಿಂದಿನ ಲಾಜಿಕ್ ಏನಪ್ಪ ಅಂದರೆ ಅವರು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಕೊಂಡ್ರು, ಮತ್ತು ಕಷ್ಟಗಳನ್ನು ಎದುರಿಸೋಕೆ ನಿಂತರು, ಸೋಲುಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಕಲ್ತರು. ಈ ರೀತಿ ಕಲಿತಾಗ ಅವರು ಏನು ಪಡ್ಕೊಂಡು ಬಂದಿದ್ರು, ಜ್ಯೋತಿಷ್ಯ ಕುಂಡಲಿ ನೀನು ಹೇಗೆ ಇರ್ತೀಯ ಅನ್ನೋದು ಎಲ್ಲವನ್ನ ಸುಳ್ಳು ಮಾಡಿ ಬದುಕಿದ್ರು. ಈ ರೀತಿಯಾಗಿ ನಾವು ಸ್ಟ್ರಾಂಗ್ ಮೈಂಡ್ ಸೆಟ್ಟನ್ನು ಸೆಟ್ ಮಾಡಿಕೊಂಡ್ರೆ, ಮತ್ತು ಈ ಹಾದಿಯಲ್ಲಿ ನಾವು ಬೇರೆಯವರದನ್ನು ನೋಡಬಾರ್ದು. ಬೇರೆಯವರದನ್ನು ನೋಡಿದಾಗ ನಮಗೆ ಡಿಮೋಟಿವೇಟ್ ಆಗ್ತೀವಿ. ಈಗ ನಮ್ಮ ಹತ್ರ ಒಂದು ಚಿಕ್ಕ ಕಾರ್ ಇದೆ, ಅಂದರೆ ಕಮ್ಮಿ ರೇಟಿನ ಕಾರ್ ಇದೆ, ಬೇರೆಯವರ ಹತ್ರ ದೊಡ್ಡ ಕೋಟಿ ರೂಪಾಯಿ ಕಾರ್ ಇದೆ. ಅದನ್ನು ನೋಡಿ ನಾನು ಹೊಟ್ಟೆ ಉರಿ ಪಟ್ಕೊಂಡಾಗ ನನ್ನ ಚಿಕ್ಕ ಕಾರಲ್ಲಿ ನಾನು ಎಂಜಾಯ್ ಮಾಡೋದನ್ನು ಕಳ್ಕೊಂಡ್ಬಿಡ್ತೀನಿ. ಇದರಿಂದ ನಾವು ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಿಂದ ಕುಟುಂಬದಲ್ಲಿ ಚೆನ್ನಾಗಿ ಬದುಕಬೇಕು ಅಂದರೆ, ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ಅಂತಂದರೆ ಬೇರೆಯವರದನ್ನು ನೋಡಬಾರ್ದು, ಹೊಟ್ಟೆ ಉರಿ ಪಡಬಾರ್ದು. ಅವರು ಅದನ್ನು ಸಾಧಿಸಿದ್ದಾರೆ ಅಂದರೆ ಅದರ ಹಿಂದೆ ಅವರು ಎಷ್ಟು ಎಫರ್ಟ್ ಆಗಿರ್ತಾರೆ. ಅಂದರೆ ಒಳ್ಳೆಯವರು ಇರ್ಬೋದು, ಕೆಟ್ಟವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಯಾರೇ ಆಗಲಿ ಆ ಒಂದು ತಗೋಬೇಕಂದಾಗ ಅವರು ಎಫರ್ಟ್ ಆಗಿರ್ತಾರೆ. ಆ ಎಫರ್ಟನ್ನು ನಾವು ನೋಡಬೇಕು. ಹೇಗೆ ತಗೊಂಡಿದ್ದಾರೆ, ಅವರು ಹಣವನ್ನು ಹೇಗೆ ಗಳಿಸಿದ್ದಾರೆ, ಮನಿ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಹೇಗೆ ಮಾಡಿದ್ದಾರೆ, ಈ ರೀತಿಯಾಗಿ ಅದನ್ನು ನೋಡಿ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಾವು ಕೂಡ ಹಾಕ್ತೀವಿ. ಅದನ್ನು ಬಿಟ್ಟು ನಾವು ಅಯ್ಯೋ ಇವರು ಅದೃಷ್ಟ ಪಡ್ಕೊಂಡು ಬಂದಿದ್ದಾರೆ, ನಾನು ನತ್ ಅದೃಷ್ಟ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಮತ್ತೆ ನಾವು ಸಬ್ಕಾನ್ಷಿಯಸ್ ಮೈಂಡ್ಗೆ ಫೀಡ್ ಮಾಡ್ತಾ ಹೋಗ್ತೇವೆ. ಮತ್ತೆ ಕರ್ಮ ಥಿಯರಿಗೆ ಬರ್ತೀನಿ. ಕರ್ಮ, ಪಾಪ, ಪುಣ್ಯ, ನಾನು ಪಾಪ ಮಾಡಿದ್ದೀನಿ, ಪುಣ್ಯ ಮಾಡಿದ್ದೀನಿ, ಆ ಥಿಯರಿಗೆ ಬಂದರೆ ಅದು ಕೂಡ ಪಾಸಿಟಿವ್ ನೆಗೆಟಿವ್ ಅನ್ನೋ ರೀತಿಯಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ನಾನು ಹೆಚ್ಚು ಪಾಪ ಮಾಡಿದ್ದೀನಿ ಅಂತ ಹೇಳ್ತಾ ಹೋದರೆ ನಮಗೆ ಗಿಲ್ಟ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಕೆಲಸ ಮಾಡ್ತಾ ಹೋದಾಗ ನಾನು ಪಾಪ ಮಾಡ್ತಿದ್ದೀನಿ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಇವೆಲ್ಲವೂ ಕೂಡ ನೆಗೆಟಿವಿಟಿ. ನಾವು ಒಂದು ಸಬ್ಕಾನ್ಷಿಯಸ್ ಮೈಂಡು ಒಂದು ಕೊಡದ ರೀತಿ ಇರುತ್ತೆ, ಬಿಂದಿಗೆ ಅಂತ ಹೇಳ್ಬೋದು. ಆ ಬಿಂದಿಗೆಯಲ್ಲಿ ನಾನು ಪಾಪವನ್ನು ಫಿಲ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನಾನು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನನಗೆ ಒಳಗಡೆಯಿಂದ ಒಂದು ಖುಷಿ ಬರುತ್ತೆ. ಅಂದರೆ ಒಂದು ದುಡ್ಡು ಸಿಗೋದಿಲ್ಲ, ಏನೂ ಸಿಗೋದಿಲ್ಲ, ಒಂದು ಒಳ್ಳೆಯ ಖುಷಿ ಸಿಗುತ್ತೆ. ನಾನು ಯಾರಿಗೋ ಒಳ್ಳೇದು ಮಾಡಿದ್ದೀನಿ ಅಂದಾಗ ನನ್ನಲ್ಲಿ ಒಂದು ಒಳ್ಳೆಯ ಭಾವನೆ ಬರುತ್ತೆ. ಒಳ್ಳೆಯ ಭಾವನೆ ಬಂದಾಗ ಪುಣ್ಯ ಮಾಡಿದ್ದೀನಿ ಅಂತ ಬರುತ್ತೆ. ಆಗ ನಾನು ಆ ಕೊಡದಲ್ಲಿ ಪುಣ್ಯವನ್ನು ತುಂಬಿಸ್ತಾ ಹೋಗ್ತೀನಿ. ಇದು ಫಿಲ್ ಆದಾಗ ಪಾಪದ ಕೊಡ, ಪುಣ್ಯದ ಕೊಡ ಅಂತ ತುಂಬುತ್ತೆ. ನಾವು ಹಿಂದೆ ಹಿರಿಯರು ಹೇಳಿದ್ದನ್ನು ಕೇಳಿರ್ಬೋದು, ಅವನ ಪಾಪದ ಕೊಡ ತುಂಬಿತು ಅದಕ್ಕೆ ಅವನು ಕಷ್ಟಪಟ್ಟ ಅಂತ, ಮತ್ತೆ ಪುಣ್ಯದ ಕೊಡ ತುಂಬಿತು ಅವನಿಗೆ ಒಳ್ಳೇದಾಗಿದೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಈ ರೀತಿಯಾಗಿ ಯಾವುದು ಯಾವಾಗ ತುಂಬುತ್ತೆ ಅದು ಚೆಲ್ಲೋಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ನಮಗೆ ಒಳ್ಳೇದಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ಪಾಸಿಟಿವಿಟಿ, ನೆಗೆಟಿವಿಟಿ, ಪಾಪ, ಪುಣ್ಯ ಎಲ್ಲವೂ ವರ್ಕ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಇಂದಿನಿಂದ ನಾವು ನಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಕೊಳ್ಳೋಣ. ನಾವು ಚೇಂಜ್ ಮಾಡಿಕೊಂಡಾಗ ನಮ್ಮ ಮೈಂಡ್ಸೆಟ್ ಚೇಂಜ್ ಆದಾಗ ನಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ. ಮನಸ್ಥಿತಿ ಚೇಂಜ್ ಆದಾಗ ಸುತ್ತಮುತ್ತಲ ಪರಿಸರ ಚೇಂಜ್ ಆಗುತ್ತೆ. ಸುತ್ತಮುತ್ತಲ ಪರಿಸರದಲ್ಲಿ ಈಗ ನಾನೊಬ್ಬಳು ಚೇಂಜ್ ಆದರೆ ಸಾಕು, ಸೆಲ್ಫ್ ಅನಲೈಸ್ ಅಂತ ಹೇಳ್ತೀವಿ. ನಾನು ಬೆಳಿಗ್ಗೆ ಎದ್ದು ಖುಷಿಯಾಗಿ ಗುಡ್ ಮಾರ್ನಿಂಗ್ ಹೇಳ್ತಾ ದೈನಂದಿನ ಕೆಲಸ ಮಾಡಿದ್ರೆ ನನಗೆ ಒಂದು ಟೆನ್ಷನ್ನಿಂದ ಬರುವ ಮಕ್ಕಳು, ಗಂಡ ಕೂಡ ನನ್ನ ಮುಖ ನೋಡಿ ಅವ್ರ ಟೆನ್ಷನ್ ಕಮ್ಮಿ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ನಾನು ಸ್ಟ್ರಾಂಗ್ ಮೈಂಡ್ಸೆಟ್ ಇಟ್ಕೊಂಡು ಪ್ರತಿದಿನ ಕಳೆದ್ರೆ ನನ್ನ ಸುತ್ತಮುತ್ತ ಇರುವ ಜನಗಳು ಕೂಡ ಚೇಂಜ್ ಆಗ್ತಾರೆ. ನಮ್ಮ ಮನೆ ಚೇಂಜ್ ಆದಾಗ ನಮ್ಮ ಮನೆಯವರ ಮನಸ್ಥಿತಿಗಳು ಚೇಂಜ್ ಆಗುತ್ತೆ. ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಾರೆ, ಒಬ್ರಿಗೊಬ್ರು ಹೇಳಿದ್ದನ್ನು ಕೇಳುವಂಥ ಪೇಷನ್ಸನ್ನು ಆವಾಗ ಮನೆಯಲ್ಲಿ ಒಬ್ರಿಗೊಬ್ರು ಪೇಷನ್ಸಿಂದ
ಮನೆಯಿಂದ ಡೀಲ್ ಮಾಡ್ತೀವಿ ಆವಾಗ ಜಗಳಗಳು ಕಮ್ಮಿ ಆಗುತ್ತೆ, ಮನಸ್ತಾಪಗಳು ಕಮ್ಮಿ ಆಗುತ್ತೆ. ಮನೆ ಅಂದರೆ ಜಗಳ ಇರೋದಿಲ್ಲ, ಮಾತುಗಳು ಬರೋದಿಲ್ಲ, ಮನಸ್ತಾಪ ಇರೋದಿಲ್ಲ ಅಂತ ಅರ್ಥ ಅಲ್ಲ. ಅದನ್ನು ತೆಗೆದುಕೊಳ್ಳುವ ರೀತಿಯಲ್ಲಿ ಚೇಂಜಸ್ ಆಗುತ್ತೆ. ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ದೊಡ್ಡ ದೊಡ್ಡ ಜಗಳ ಆಡೋದನ್ನು ಬಿಟ್ಟು ಅದರಿಂದ ಒಂದು ಈಸಿಯಾಗಿ ತೊಗೊಂಡೋಗ್ತೀವಿ. ಅಯ್ಯೋ ಅಷ್ಟೇ ತಾನೇ, ಏನಾಯಿತು ಬಿಡು, ಅದರಿಂದ ಏನು ಇವಾಗ ಏನು ಸಿಗುತ್ತೆ ಅನ್ನುವ ಮೈಂಡ್ಸೆಟ್ಟಿಗೆ ಬಂದಾಗ ಗಂಡ ಜೋರಾಗಿ ಅಂದಾಗ ಹೆಂಡತಿ ಸುಮ್ಮನೆ ಇರ್ತಾಳೆ, ಹೆಂಡತಿ ಜೋರಾಗಿ ಅಂದಾಗ ಗಂಡ ಸುಮ್ಮನೆ ಇರ್ತಾನೆ. ಇಬ್ರು ಬಾಳೋದನ್ನ ನೋಡಿ ಮನೆಯಲ್ಲಿ ಅತ್ತೆ ಮಾವ ಸುಮ್ಮನೆ ಇರಬೇಕಾಗತ್ತೆ. ಅಂದರೆ ಅವರು ಎಷ್ಟು ಅನ್ನಕ್ಕೆ ಬಂದರೂ ಕೂಡ ನಮ್ಮ ಹತ್ರ ನಡೆಯೋದಿಲ್ಲ ಅಂತ ಅವರು ಸುಮ್ಮನೆ ಆಗಬೇಕಾಗತ್ತೆ. ಮತ್ತು ತಂದೆ ತಾಯಿಯನ್ನು ನೋಡಿ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾ ಹೋಗ್ತಾರೆ. ಮಕ್ಕಳು ಹೇಳಿದ್ದನ್ನು ಕೇಳೋದಿಲ್ಲ, ನಾವು ಮಾಡಿದ್ದನ್ನು ಫಾಲೋ ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ನಮ್ಮ ಮನೆಯನ್ನು ಚೇಂಜ್ ಮಾಡಿಕೊಂಡಾಗ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿ ಇರುತ್ತೆ. ಸರಿಯಾಗಿ ನಿರ್ಧಾರಗಳು ಇದ್ದಾಗ ನಾವು ಜೀವನದಲ್ಲಿ ಪ್ರತಿ ಹಂತದಲ್ಲಿ ಗೆಲ್ತಾ ಹೋಗ್ತೀವಿ. ಇದೇ ಗೆಲುವಿನ ಗುಟ್ಟು ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಒಂದು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿಕೊಂಡು ಬದುಕೋದಕ್ಕೆ ಮುಂದಿನ ಎಪಿಸೋಡ್ಸಲ್ಲಿ, ಮುಂದಿನ ಕೋರ್ಸಲ್ಲಿ ಹಲವಾರು ಟೆಕ್ನಿಕ್ಸ್ನ ಹೇಳ್ಕೊಡ್ತೀನಿ. ಆ ಟೆಕ್ನಿಕ್ಸ್ನ ಫಾಲೋ ಮಾಡಿದ್ರೆ, ಅಂದರೆ ಈಗ ಸ್ಟ್ರಾಂಗ್ ಮೈಂಡ್ಸೆಟ್ ಇಲ್ಲದೆ ಇರೋರು ನಾನು ಹೇಳಿದ್ದನ್ನು ಈಸಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಇವರೇನು ಹೇಳಿಬಿಡ್ತಾರೆ, ನನಗದಾಗಲ್ಲ, ನನ್ನ ಕಷ್ಟ ಇವ್ರಿಗೇನು ಗೊತ್ತು ಅಂತ ಹೇಳ್ತಾರೆ. ನಾನು ಕೂಡ ಹಲವಾರು ರೀತಿಯಲ್ಲಿ ಅನ್ನಿಸ್ಕೊಂಡಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಆರ್ಥಿಕ ಕಷ್ಟ ಎಲ್ಲವನ್ನು ಅನುಭವಿಸ್ಕೊಂಡೇ ಈ ದಿನ ಈ ಹಂತಕ್ಕೆ ಬಂದಿದ್ದೀನಿ. ಮೊದಲಿನ ಹಂತಗಳಲ್ಲಿ ಎಲ್ಲರ ರೀತಿ ನಾನು ಕೂಡ ಬೇಜಾರು ಮಾಡ್ಕೊಳ್ಳೋದು, ಅಳೋದು, ಒಂದು ಹೆಲ್ತ್ ಇಶ್ಯೂಸ್ ಆಗೋದು ಎಲ್ಲವನ್ನ ಅನುಭವಿಸಿದ್ದೀನಿ. ಅದಾದ ನಂತರದಲ್ಲಿ ನನ್ನ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ತಾ ಹೋದೆ. ನನಗೆ ನೋವು ಬಂದಾಗ ಈಗ ನೋವು ಕೊಟ್ಟರೆ ಮಾತ್ರ ನಾನು ಛಲ ಬಿಡದೆ ಒಂದು ಏನಾದರೂ ಮುಂದುವರಿಬೇಕು ಅಂತ ಬರುತ್ತೆ. ನನಗೆ ಯಾವಾಗಲೂ ಸುಖ ಇದ್ದರೆ ಆ ಸುಖದಲ್ಲಿ ಆರಾಮಾಗಿ ಕಷ್ಟ ಇಲ್ಲದೆ ಬದುಕ್ತಾ ಹೋಗ್ಬಿಡ್ತೀವಿ. ನಾವೇನು ಸಾಧಿಸೋದಿಲ್ಲ. ಈ ಹಂತಗಳಲ್ಲಿ, ಅಂದರೆ ಈ ಕಷ್ಟ ಅನ್ನಿಸ್ಕೊಳ್ಳೋದು ಏನೇ ಇರ್ಬೋದು, ಈ ಹಂತಗಳಲ್ಲಿ ನಾನು ಮುಂದುವರೆದಿದ್ದೀನಿ ಅಂದರೆ ಅದರ ಅರ್ಥ ಏನು ಅಂದರೆ ನನಗೆ ಬಂದಿರುವ ಕಷ್ಟಗಳು, ನೋವುಗಳು ಎಕ್ಸೆಟ್ರಾ. ನನ್ನ ಮನಸ್ಸಿಗೆ ನೋವಾಯಿತು ಅಂತಂದರೆ ನಾನೇನು ಮಾಡ್ತಾ ಇದ್ದೆ ಅಂದರೆ ಹೊಸದಾಗಿ ಏನಾದರೂ ಒಂದು ವಿದ್ಯೆಯನ್ನು ಕಲಿಬೇಕು, ಇಲ್ಲ ಏನನ್ನಾದರೂ ಒಂದು ಕಲೆಕ್ಷನ್ ಮಾಡಬೇಕು, ಇಲ್ಲ ಯಾವುದಾದ್ರೂ ಕ್ಲಾಸ್ ಮಾಡಿ ಹಣವನ್ನು ಗಳಿಸ್ಬೇಕು. ಈ ರೀತಿಯಾಗಿ 25-26 ವರ್ಷಗಳಿಂದ ಮಾಡ್ತಾ ಬಂದೆ. ಅದರ ಪರಿಣಾಮ ಏನಾಯಿತು ಅಂದರೆ ಒಂದು ಕಷ್ಟಗಳು ಬಂದಾಗ ಒಂದಿಷ್ಟು ಹಣ ಅಂತ ನನ್ನ ಹತ್ರ ಇತ್ತು. ಮತ್ತು ಈ ದಿನ ನನ್ನ ಹತ್ರ ಇರುವ ಬೃಹತ್ ಸಂಗ್ರಹ, ಅಂದರೆ ಯಾವುದೇ ತೆಗೆದುಕೊಳ್ಳಿ ನನ್ನ ಹತ್ರ ಬೃಹತ್ ಸಂಗ್ರಹ ಇದೆ. ಬೃಹತ್ ಅಂತ ಯಾಕೆ ಹೇಳ್ತೀನಿ ಅಂದರೆ 50 ಅಲ್ಲ, 100 ಅಲ್ಲ, ಯಾವ ಸಂಗ್ರಹ ಅಂತ ನೀವು ಏನು ಟಾಪಿಕ್ ಹೇಳಿದ್ರೂ ಕೂಡ ಅದರಲ್ಲಿ 500ರಿಂದ 1000 ಕಮ್ಮಿ ಅಂದರೆ ಇರುತ್ತೆ, ನನ್ನ ಹತ್ರ ಇದೆ. ಈ ರೀತಿಯಾಗಿ ನಾನು ಬೆಳೆಯೋದಕ್ಕೆ ಕಾರಣ ಏನು ಅಂದರೆ ನನಗೆ ಸಿಕ್ಕಿರುವ ನೋವುಗಳು, ಕಷ್ಟಗಳು, ಅದನ್ನು ಪಾಸಿಟಿವ್ ಆಗಿ ನಾನು ತೆಗೆದುಕೊಳ್ತಾ ಬಂದೆ. ಇದರಿಂದನೇ ಈ ದಿನ ನಾನು ಹೀಗಿದ್ದೀನಿ. ಅದಕ್ಕೋಸ್ಕರ ಎಲ್ಲರೂ ಕೂಡ ನಿಮ್ಮ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಬದುಕಿ. ಮುಂದಿನ ಎಪಿಸೋಡ್ಸಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.